ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತನ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಈ ವಿಡಿಯೋದಲ್ಲಿ ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಮೊದಲನೇ ಅಪ್ಡೇಟ್ ಬಂದು ಇನ್ನೇನು IPL ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಿರೋದು ನಿಮಗೆ ಗೊತ್ತಿರೋ ವಿಚಾರನೆ. ಇದ್ರ ರಿಲೇಟೆಡ್ ಆಗಿ ನಮ್ಮ SRH ಅವರು ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ ನಮ್ಮ SRHನ ಕ್ಯಾಪ್ಟನ್ ಆದಂತಹ ಆಡಮ್ ಮಾಕ್ರಮ್ ಅವರನ್ನು ಕ್ಯಾಪ್ಟನ್ಸಿಯಿಂದ ವಜಾ ಮಾಡಿ ಹಾಗೆ ಪ್ಯಾಟ್ ಕಮಿನ್ಸ್ ಅವರನ್ನು ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಗೆಳೆಯರೆ. ರೀಸೆಂಟಾಗಿ ಸೌತ್ ಆಫ್ರಿಕಾ ಲೀಗ್ನಲ್ಲಿ ನಮ್ಮ ಆಡಮ್ ಮಾಕ್ರಮ್ ಅವರು ಸನ್ರೈಸರ್ಸ್ ಅವರಿಗೆ ಎರಡು ಬಾರಿ ಟ್ರೋಫಿಯನ್ನು ಗೆಲ್ಸ್ಕೊಟ್ಟು ಒಂದು ಸಾಧನೆ ಮಾಡಿದರು. ಇದನ್ನು ಕೂಡ ಲೆಕ್ಕಿಸದೆ ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಅವರು ಆಡಮ್ ಮಾಕ್ರಮ್ ಅವರಿಗೆ ಈ ಥರ ಮಾಡಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟೆಸ್ಟ್ ಪಂದ್ಯವು ನ್ಯೂಜಿಲೆಂಡ್ನ ವಿಲ್ಲಿಂಗ್ಟೌನಲ್ಲಿ ನಡೀತಿರೋ ವಿಚಾರ ಗೊತ್ತಿರೋದೇನೆ. ಇವತ್ತು ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ನಮ್ಮ ಆಸ್ಟ್ರೇಲಿಯಾದವರು ಮೊದಲನೇ ಟೆಸ್ಟ್ ಪಂದ್ಯವನ್ನು ಗೆದ್ದಿದ್ದಾರೆ. ಇದರಲ್ಲಿ ಸ್ಪಿನ್ನರ್ ಆದಂತಹ ನ್ಯಾಥನ್ ಲಯನ್ ಅವರು 2 ಇನ್ನಿಂಗ್ಸ್ಗಳನ್ನು ಸೇರಿ 10 ವಿಕೆಟ್ಗಳನ್ನು ಪಡೆದಿದ್ದಾರೆ ಗೆಳೆಯರೆ. ಹಾಗೆ ಇನ್ನೂ ಒಂದು ಸಾಧನೆ ಮಾಡಿದರೆ ಅದೇನಪ್ಪ ಅಂತಂದರೆ ಹಿ ವಾಸ್ ದ ಫಸ್ಟ್ ಸ್ಪಿನ್ನರ್ ಟು ಟೇಕ್ 10 ವಿಕೆಟ್ಸ್ ಇನ್ ನ್ಯೂಜಿಲೆಂಡ್ ಸಿನ್ಸ್ ಡಿಸೆಂಬರ್ 2006. 2006ರಿಂದ ಇತ್ತೀಚೆಗೆ ಯಾರೂ ಕೂಡ ಸ್ಪಿನ್ನರು ನಮ್ಮ ಆಸ್ಟ್ರೇಲಿಯಾ ಪರವಾಗಿ 10 ವಿಕೆಟ್ಗಳನ್ನು ನ್ಯೂಜಿಲೆಂಡ್ನಲ್ಲಿ ಪಡೆದಿರುವ ಸಾಧನೆ ಯಾರೂ ಮಾಡಿಲ್ಲ. ಹಾಗಾಗಿ ಇಂದು ನಮ್ಮ ನ್ಯಾಥನ್ ಲಯನ್ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ಮೊನ್ನೆ ತಾನೇ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಅವರನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ತೆಗೆದಿರೋ ವಿಚಾರ ನಿಮಗೆ ಗೊತ್ತಿರೋದೇನೆ. ಇದ್ರ ರಿಲೇಟೆಡ್ ಆಗಿ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಪ್ಪ ಅಂತಂದರೆ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಿಂದ ತೆಗೆದ ಮಾರನೇ ದಿನವೇ KKR ಅವರ ಅಕಾಡೆಮಿಗೆ ವಿಸಿಟ್ ಮಾಡಿದ್ದಾರಂತೆ ಗೆಳೆಯರೆ. ಇದನ್ನು ಕಂಡಂತಹ ಸೆಲೆಕ್ಷನ್ ಕಮಿಟಿಯ ಚೇರ್ಮನ್ ಆದಂತಹ ಅಜಿತ್ ಅಗರ್ಕರ್ ಅವರು ಶ್ರೇಯಸ್ ಅಯ್ಯರ್ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ಗೆಳೆಯರೆ. ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನೂ ಕೂಡ ಆಡದಲ್ಲೇ ಅಲ್ಲಿ ಡೊಮೆಸ್ಟಿಕ್ ಕ್ರಿಕೆಟ್ ಕೂಡ ಆಡದಲ್ಲೇ ಈ ಥರ ವರ್ತನೆ ಮಾಡುತ್ತಿರೋದನ್ನು ಕಂಡಂತಹ ನಮ್ಮ ಅಜಿತ್ ಅಗರ್ಕರ್ ಅವರು ನಮ್ಮ ಶ್ರೇಯಸ್ ಅಯ್ಯರ್ ಅವ್ರ ಮೇಲೆ ಬಹಳಷ್ಟು ಕೋಪಗೊಂಡಿದ್ದಾರೆ ಗೆಳೆಯರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು 4ನೇ ಟೆಸ್ಟ್ ಪಂದ್ಯದಲ್ಲಿ ದ್ವಿಶತಕ ಸಿಡಿಸಿದ್ದು ಗೊತ್ತಿರೋ ವಿಚಾರನೆ. ಇದ್ರ ರಿಲೇಟಾಗಿ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಒಂದು ಸಾಧನೆ ಮಾಡಿದ್ದಾರೆ ಗೆಳೆಯರೆ. ಅದೇನಪ್ಪ ಅಂತಂದರೆ ನಮ್ಮ ವಿರಾಟ್ ಕೊಹ್ಲಿ ಅವರ ಈ ಸಾಧನೆಯಿಂದ ನಮ್ಮ ವಿರಾಟ್ ಕೊಹ್ಲಿ ಅವರ ದಾಖಲೆ ಕೂಡ ಪುಟ್ಪುಡಿ ಮಾಡಿದ್ದಾರೆ. ಏನಪ್ಪ ಅದು ಸಾಧನೆ ಅಂತಂದರೆ ಒಂದೇ ಬೈಲ್ಯಾಟ್ರಲ್ ಟೆಸ್ಟ್ ಸೀರೀಸ್ನಲ್ಲಿ ನಮ್ಮ ಇಂಡಿಯಾ ಪರವಾಗಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ್ದ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಗೆಳೆಯರೆ. ಅದು ಎಷ್ಟಪ್ಪ ಅಂತಂದರೆ 4 ಟೆಸ್ಟ್ ಮ್ಯಾಚ್ಗಳನ್ನು ಸೇರಿಸಿಕೊಂಡ್ರೆ 655 ರನ್ಗಳನ್ನು ಹೊಡೆದಿದ್ದಾರೆ. ಹಾಗೆ ಇನ್ನೂ ಒಂದು ಟೆಸ್ಟ್ ಸೀರೀಸ್ ಬಾಕಿ ಇರುವ ಕಾರಣದಿಂದಾಗಿ ಇನ್ನೂ ಹೆಚ್ಚು ರನ್ಗಳನ್ನು ಹೊಡೆಯುವ ಸಾಧ್ಯತೆ ಇದೆ ಎಂಬುದು ನಮಗೆ ಕಂಡು ಬರ್ತಾ ಇದೆ ಗೆಳೆಯರೆ. ಸೊ ಇದು ಬಂದು ಇಲ್ಲಿವರೆಗಿನ ಟಾಪ್ 5 ಅಪ್ಡೇಟ್ಗಳು. ಮುಂಬರುವ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಗೆಳೆಯರೆ. ನಮಸ್ಕಾರ.